ಇವ್ನ್ಯಾವನ ಸೆಡೆ ನನ್ ಮಗ. ಇವತ್ತೇನೋ ಅದೃಷ್ಟವಶಾತ್ ಎಲ್ಲ ಗ್ರೀನ್ ಗ್ರೀನ್ ಬರ್ತಾ ಇದೆ. ಹಸಿರು ಗಾಜಿನ ಬಳೆಗಳೇ ಮದದ ಮದದ ದಾಬದಾರೆ ಸಿಂಗವಂಗೆ ವಿಮಂಗವಂಗೆ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ ಹೆಂಗ ನೋಡ. ಅಯ್ಯೋ ಪಾಪಿಗಳ ರಣ ಹತ್ರ ಓಡ್ಸ್ಕೊಂಡ್ ಬಂದ್ರಲ್ರು. ಹಾಯ್ ಎವ್ರಿವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆದ ಭಾರ್ಗವ್ ಫ್ರಮ್ ನಮ್ಮ ಬೆಂಗಳೂರು. ಮುಂಚೆಗೂ ಇವಾಗ ಏನು ತೀರಾ ವ್ಯತ್ಯಾಸ ಆಗಿಲ್ಲ, ರೋಡ್ಸು ಹಂಗೆ ಇದೆ. ಬಟ್ ಈ ಮೆಟ್ರೋ ಕಂಪ್ಲೀಟ್ ಆಗಿದೆ. ಮುಂಚೆ ಎಲ್ಚನಹಳ್ಳಿನೇ ಲಾಸ್ಟ್ ಇತ್ತು. ಐ ಥಿಂಕ್ ತಲಗಟ್ಪುರವರೆಗೂ ಕಂಪ್ಲೀಟ್ ಆಗಿದೆ. ಎಷ್ಟರ ಮಟ್ಟಿಗೆ ಫಂಕ್ಷನಲ್ ಇದೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಈ ಕಡೆ ಮೆಟ್ರೋಲ್ ಓಡಾಡಿಲ್ಲ ನಾನು. ಮಧ್ಯಪ್ರದೇಶ್ ಫೋರ್ಡ್ ಫ್ರೀ ಸ್ಟೈಲ್ ಟೈಟಾನಿಯಂ, ಐ ಥಿಂಕ್ ಇದರಲ್ಲಿ ಪೆಟ್ರೋಲ್ ಇಲ್ಲ ಅನ್ಸುತ್ತೆ. ಬರೀ ಫಿಗೋಲ್ ಮಾತ್ರ, ಐ ಮೀನ್ ಡೀಸೆಲ್ ಇಲ್ಲ ಅನ್ಸುತ್ತೆ. ಬರೀ ಫಿಗೋಲ್ ಮಾತ್ರ ಡೀಸೆಲ್ ಇರೋದು. ಇವ್ನ್ಯಾವನ ಸೆಡೆ ನನ್ ಮಗ. ಇದು ದೊಡ್ಡ ಕಲ್ ಸಂದ್ರ. ಇಲ್ಲಿ ಕಾಣ್ತಾ ಇದೆಲ್ಲ ಬೋರ್ಡ್ YDIT ಅಂತ. ಇದು ಮುಂಚೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಿತ್ತು, ಯಲ್ಲಮ್ಮ ದಾಸಪ್ಪ ಅಂತ. ಏನಿಲ್ಲ, ಕ್ಯಾಂಪಸ್ ಇಲ್ಲ, ಏನಿಲ್ಲ. ರೋಡ್ಗೆ ಕಾಲೇಜು, ಇಲ್ಲಿಂದ ಇಷ್ಟು ದೂರ ಇತ್ತು ಕಾಲೇಜು. ಬಟ್ 2016 ಅಲ್ಲ 17 ಅಲ್ಲ ಹೊಡೆದಾಕಿದ್ರು ಅದನ್ನ. ಇವತ್ತೇನೋ ಅದೃಷ್ಟವಶಾತ್ ಎಲ್ಲ ಗ್ರೀನ್ ಗ್ರೀನ್ ಬರ್ತಾ ಇದೆ. ಹಸಿರು ಗಾಜಿನ ಬಳೆಗಳೇ ಏನಿಲ್ಲ, ನಮಗೆ ಆಲ್ಮೋಸ್ಟ್ ತಲಗಟ್ಪುರವರೆಗೂ ಬೇಗ ದಾಟ್ಬಿಟ್ರೆ ಅಲ್ಲಿಂದ ಮುಂದೆ ಇಷ್ಟು ಟ್ರಾಫಿಕ್ ಸಿಗಲ್ಲ. ಇದೊಂಥರ ಸಿಟಿ ಲಿಮಿಟ್ಸ್ ಇದ್ದಂಗೆ ತಲಗಟ್ಪುರವರೆಗೂ. ಅಲ್ಲಿಂದ ಮುಂದೆ ವಿಲೇಜ್ ಸೈಡ್ ಥರ. ಸೊ ಅದು ದಾಟೋವರೆಗೂ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅದಾದಮೇಲೆ ನಮ್ಮದೇ ಪೇಸಲ್ಲಿ ಹೋಗ್ತಾ ಇರ್ಬೋದು. ಬಟ್ ಸಖತ್ ಎಕ್ಸೈಟ್ಮೆಂಟ್ ಇದೆ ಮಾತ್ರ ಇವತ್ತು. ಆದ್ರೆ ಮಾತ್ರ ಎಷ್ಟೋ ವರ್ಷ ಆದ್ಮೇಲೆ ಕಾಲೇಜ್ ಹೋಗ್ತಾ ಇದೀವಿ. ಖುಷಿ ಆಗ್ತಾ ಇದೆ. ಏನೇನು ಚೇಂಜಸ್ ಆಗಿದೆ, ರೋಡ್ಗಳು ಹೆಂಗಿದೆ, ಕಾಲೇಜ್ ಕ್ಯಾಂಪಸ್ ಏನು ಮಾಡಿದ್ದಾರೆ ಎಲ್ಲ ನೋಡಬೇಕು. ವೆರಿ ಹ್ಯಾಪಿ ಆ್ಯಂಡ್ ವೆರಿ ಎಕ್ಸೈಟೆಡ್. ಮದದ ಮದದ ದಾಬದಾರೆ ಸಿಂಗವಂಗೆ ವಿಮಂಗವಂಗೆ. ಇಲ್ಲಿ ಎಷ್ಟೊಂದು HP ಪೆಟ್ರೋಲ್ ಬಂಕ್ಗಳಿದೆ. ನಮ್ಮ ಜಯನಗರದಲ್ಲಿ ಇಲ್ಲವೇ ಇಲ್ಲ ಗುರು. ಬರೀ ಇಂಡಿಯನ್ ಆಯಿಲು ಮತ್ತು ಇದು BPCL ಜಾಸ್ತಿ ಇರೋದು. ಆ್ಯಕ್ಚುಲಿ ನೆನ್ನೆ ಆಕ್ಸಿಲೇಟರ್ ಕೇಬಲ್ ಕಟ್ಟಾಗ್ಬಿಡ್ತು ಗಾಡಿದು. ಅದು ಹಾಕ್ಸಿದ್ಮೇಲೆ ತುಂಬ ಸ್ಮೂತ್ ಅನಿಸ್ತದೆ ಆಕ್ಸಿಲೇಟ್ರ್. ಮುಂಚೆ ಫುಲ್ ಟೈಟ್ ಆಗೋದು, ಇದು ಕೈಯೆಲ್ಲ ನೋವು ಬಂದ್ಬಿಡೋದು. ಆ್ಯಂಡ್ ಗಾಡಿಯಿಂದ ಬಿದ್ಮೇಲೆ ಇದೇ ಫಸ್ಟ್ ಬ್ಲಾಗ್ ಶೂಟ್ ಮಾಡ್ತಾ ಇರೋದು. ಸೊ ಪ್ರೀವಿಯಸ್ ವಿಡಿಯೋ ನೋಡದೇ ಇರೋರಿಗೆ, ಆ್ಯಕ್ಚುಲಿ ಆಫೀಸಿಂದ ಮನೆಗೆ ಹೋಗೋ ಟೈಮಲ್ಲಿ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು. ಬಿದ್ದು ಗಾಡಿದು ಹ್ಯಾಂಡ್ಲೆಲ್ಲ ಟರ್ನಾಗಿ ಹೋಗಿತ್ತು. ಮುಂದ್ಗಡೆ ಫೋರ್ಕೆಲ್ಲ ಬೆಂಡಾಗಿ ಹೋಗಿತ್ತು. ಅದನ್ನು ರೆಡಿ ಮಾಡಿಸಿದ ಮೇಲೆ ದಿಸ್ ಈಸ್ ದ ಫಸ್ಟ್ ವಿಡಿಯೋ. ಗಾಡಿ ರೆಡಿ ಆಗೋವರೆಗೂ ನಮ್ಮ ತಂದೆಯವ್ರ ಗಾಡೀಲಿ ಓಡಾಡ್ತಾ ಇದ್ದೆ, ಸ್ಪ್ಲೆಂಡರಲ್ಲಿ. ಅದಾದಮೇಲೆ ಫಾರ್ ಟೈಮ್ ಬೀಯಿಂಗ್ ನಮ್ಮ ಅಣ್ಣನ ಗಾಡಿ ಇಸ್ಕೊಂಡ್ಬಂದಿದ್ದೆ CD100. ಅದರಲ್ಲೂ ಒಂದೆರಡು ದಿವಸ ಆಫೀಸ್ ಹೋಗಿ ಬಂದು ಬರೋಷ್ಟೊತ್ತಿಗೆ ಗಾಡಿ ರೆಡಿ ಆಯಿತು. ಸೊ ವೆಲ್ಕಮ್ ಬ್ಯಾಕ್ ಆಫ್ಟರ್ ಫ್ಯೂಯಲ್ ಬ್ರೇಕ್. ನಾವೀಗ ನೈಸ್ ರೋಡ್ ಹತ್ರ ಇದ್ದೀವಿ. ಎಕ್ಸ್ಪಲ್ಸರ್ ಎಕ್ಸಾಸ್ಟ್ ಹಾಕೊಂಡು ಹೋಗ್ತಾ ಇದ್ದಾನೆ. ಹೆಕ್ಸಾ ಏನು ಹ್ಯೂಜ್ ಆಗಿದೆ ನೋಡಿ ಗಾಡಿ. ಅದು ಸ್ವಲ್ಪ ಟ್ರಾಫಿಕ್ ಇದೆ ಇಲ್ಲಿ, ಬಟ್ ಸ್ಟಿಲ್ ಈ ಜಂಕ್ಷನ್ ಸ್ವಲ್ಪ ಇದೊಂದು ಸ್ಟ್ರೆಚ್ ದಾಟದ ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ನಾವಿಲ್ಲ ಬಿಡ್ತೀವಿ.
ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಆರ್ಟ್ ಆಫ್ ಲಿವಿಂಗ್ ಹತ್ರ ಬರ್ತಾ ಇದ್ದೀವಿ. ಮೋಸ್ಟ್ಲಿ ಇಲ್ಲಿಂದ ಅಲ್ಲಿ ಒಳಗಡೆ ಎಲ್ಲ ಡಿವಿಯೇಷನ್ ಇದೆ ಅನ್ಸುತ್ತೆ, ಅಲ್ಲಿಂದ ಜಾಯ್ನ್ ಆಗ್ಬಿಡುತ್ತೆ. ನಮಗೆ ಇಲ್ಲಿಂದ ಕಾಣಿಸಲ್ಲ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಇಲ್ಲಾರೋ ಒಬ್ಬ ಇದ್ದಾನೆ, ಡಾಮಿನಾರ್. ಇನೋವಾ ಕ್ರಿಸ್ಟಾ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ, ಇವ್ನ್ ಹೆಂಗ ನೋಡೋ. ಹೆಲ್ಮೆಟ್ ಹಾಕಲ್ರಪ್ಪ. ಸಖತ್ ಡೇಂಜರಸ್ ರೋಡ್ ಇದು. ಅದರಲ್ಲಿ ಲೋಕಲೈಟ್ ಹೆಲ್ಮೆಟ್ ಹಾಕಾರಲ್ಲ, ಹೆಂಗಂದ್ರೆ ಹಂಗೆ ಹೋಗ್ತಾ ಇರ್ತಾರೆ. ಅಯ್ಯೋ ಪಾಪಿಗಳ, ರಣ ಹತ್ರ ಓಡ್ಸ್ಕೊಂಡ್ ಬಂದ್ರಲ್ರು. ಜೀವನದಲ್ಲಿ ನನ್ನ ಮೇಲೆ ನನಗೆ ಚಿಕಿತ್ಸೆ ಬರುತ್ತರ ಮಾಡ್ಬಿಟ್ರಲ್ರು ಪಾಪಿಗಳ. ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಇದೇ ಶ್ರೀ ಶ್ರೀ ರವಿಶಂಕರ್ ಗುರುಜಿರವರ ದ ಆರ್ಟ್ ಆಫ್ ಲಿವಿಂಗ್, ವಿಚ್ ಈಸ್ ಅರೌಂಡ್ ಎಷ್ಟಿರ್ಬೋದು, ಒಂದು 15 ಕಿಲೋಮೀಟರ್ ಇರ್ಬೋದು ಬೆಂಗಳೂರಿಂದ. ಆಲ್ಮೋಸ್ಟ್ ನಿಯರ್ ಅಲ್ಲೊಂದು ದಯಾನಂದ ಸಾಗರ್ ಇತ್ತು, ತೋರ್ಸಕ್ ಮಾಡ್ತಾ ಇದ್ವಿ ಬಸ್ ಒಂದು ಗಲಾಟೆಯಲ್ಲಿ. ಸೊ ಇದಕ್ಕಿಂತ ಒಂದು 100 ಮೀಟರ್ಸ್ ಹಿಂದೆ ಲೆಫ್ಟ್ ಸೈಡಲ್ಲಿ ದಯಾನಂದ ಸಾಗರ್ ಕಾಲೇಜ್ ಬರುತ್ತೆ, ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜ್. ಇದರ ನೆಕ್ಸ್ಟ್ ಸ್ಟಾಪು ಕಗ್ಲಿಪುರ ಅಂತ. ಕಗ್ಲಿಪುರಕ್ಕೆ ಇನ್ನೇನು ಹತ್ತಿರದಲ್ಲಿ ಇದ್ದೀವಿ. ನಮ್ಮದು ನಾರ್ಮಲ್ ಟೀ ಸ್ಟಾಪ್ ಒಂದಿತ್ತು ಇಲ್ಲಿ, ಅಲ್ಲಿ ನೋಡೋಣ, ಸೈಡ್ಗೆ ಹಾಕೋಣ. ವಿಜೇಂದ್ರರವ್ರನ್ನ ಒಪ್ಕೊಂಡ್ರೆ ನಿಲ್ಸಿದ್ರೆ ಒಟ್ಟಿಗೆ ಅಲ್ಲಿ ಹೋಗ್ಬಿಟ್ಟು ಒಂದು ಟೀ ಕುಡಿದು ಅಲ್ಲಿಂದ ಮುಂದೆ ಹೋಗೋಣ. ಇದ್ರೆ ಸಿಕ್ಕಾಪಟ್ಟೆ ಹೊಟ್ಟಿಸ್ತಾ ಇದೆ. ಈ ಥರ ಪ್ಯಾಚಸ್ ಬಂದರೆ ಫೋನ್ ಬಿದ್ದೋಗ್ಬಿಡುತ್ತೇನೋ ಅಂತ ಒಂಥರ ಭಯ ಆಗ್ತಾ ಇರುತ್ತೆ. ಗಟ್ಟಿಯಾಗಿ ಕೂತಿದೆ, ಬಟ್ ಸ್ಟಿಲ್ ಬಿದೋಗುತ್ತೆ ಅನಿಸ್ತಾ ಇರುತ್ತೆ. ದಿವ್ಯಶ್ರೀ ಟೀ ಆ ತಾತ ಇದ್ದಾನೆ. ನಮ್ಮ ವಿಜೇಂದ್ರ JGI ಅವ್ರು ಬಂದರೆ ಅಡ್ಡ ಹಾಕ್ಬೇಕು. A few moments later. ಒಂದು ಬಿಸ್ಕೆಟ್ ಏನೋ ತಿನ್ನೋಣ ಮಚ್ಚ, ಹೊಟ್ಟೆ ಹಸ್ತಾ ಇದೆ ಸಿಕ್ಕಾಪಟ್ಟೆ. ಇಲ್ಲಲ್ಲ, ಇಲ್ಲ ಹಾಕು. ಒಂದು ಟೀ ಬ್ರೇಕ್ ತಗೋತಾ ಇದ್ದೀವಿ. ಟೀ ಬ್ರೇಕ್ನ ನಂತರ ಸಿಗೋಣ.